ನೆಲ್ಲಿಕಾಯಿ ಉಪ್ಪಿನಕಾಯಿ. ಇದು ಹೇಗೆ ಮಾಡೋದು ಅಂತ ಹೇಳಿದರೆ, ನೆಲ್ಲಿಕಾಯಿಯನ್ನು ಬೀಜ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪಿನ ಹುಡಿ ಹಾಕಿಬಿಟ್ಟು ಒಂದು ದಿವಸ ಇಟ್ಬಿಡಿ. ಆಮೇಲೆ ಮರುದಿವಸ ಒಂದು ನೀರನ್ನು ಉಪ್ಪು ನೀರನ್ನು ಮಾಡ್ಕೊಳ್ಳಿ, ಬಿಸಿ ಮಾಡಿಕೊಂಡು ಸರಿ ಕುದಿ ಬರಬೇಕದು. ಉಪ್ಪು ನೀರನ್ನು ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು 7-8 ಬ್ಯಾಡಗಿ ಮೆಣಸು, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಸಾಸಿವೆ, ಒಂದು 10-12 ಮೆಂತೆ, ಅರಿಶಿನ, ಹಿಂಗು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೆ ಆ ಬಿಸಿ ನೀರಿದೆಯಲ್ಲ, ಅದು ತಣ್ಣಗಾಗಿರೋದು ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆನ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನಾನು ಈ ಸರ್ತಿ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ. ಏನಂತ ಹೇಳಿದರೆ, ನೆಲ್ಲಿಕಾಯಿನ ಉಪ್ಪಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನು ಮರುದಿವಸ ಉಪ್ಪಿನಿಂದ ತೆಗೆದು ಸ್ವಲ್ಪ ಡ್ರೈ ಥರ ಮಾಡಿಕೊಂಡು, ಅಂದರೆ ಗಾಳಿಗೆ ಇಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ 2 ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ, ಇಲ್ಲಾಂದರೆ ನೆಲ್ಲಿಕಾಯಿ ಆ್ಯಕ್ಚುಲಿ ಬೇಗ ಹಾಳಾಗತ್ತೆ. ಸೊ ನಾನು ಫ್ರೈ ಮಾಡಿರೋದ್ರಿಂದ ಅದು ಒಂದು ಸ್ವಲ್ಪ ದಿವಸ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಫಾರ್ಮ್ಗೆ ಹೋಗಿದ್ದೆ, ಅಲ್ಲಿ ಆರ್ಗ್ಯಾನಿಕ್ ನೆಲ್ಲಿಕಾಯಿ ಸಿಕ್ಕಿತ್ತು. ಅದರಿಂದ ನಾನು ಸ್ವಲ್ಪ ಉಪ್ಪಿನಕಾಯಿ ಮಾಡಿದ್ದೀನಿ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.